Hello, my dear friends, all of you, welcome to my class. My name is Amarnath. My dear friends, in this class, I am going to tell you the important phrases to start conversation with well known persons, along with Kannada explanation. So that, my dear friends, this video is very important, so that all of you watch this video until the end and don't skip anywhere. And my dear friends, one more request, who are not subscribed my channel yet, please subscribe my channel. So now let's get start the class. So my dear friends, ನಾವು ಪರಿಚಿತರನ್ನು ಒಂದು ಸ್ಥಳದಲ್ಲಿ ಭೇಟಿಯಾದಾಗ ಯಾವ ರೀತಿ ಅವ್ರ ಜೊತೆ ನಾವು ಮಾತನಾಡಬೇಕು. ಸೊ ನಮ್ಮ ಮಾತೃಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಒಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರನ್ನು ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ಪ್ರೇಜಸ್ಸನ್ನು ನಿಮಗೆ ನಾನು ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನೋಡ್ತಾ ಹೋಗೋಣ. ಒಂದೊಂದೇ ಪ್ರೇಸ್ ಚೆನ್ನಾಗಿ ಕಲೀರಿ ಮತ್ತು ಅವನ್ನು ನಿಮ್ಮ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡಿಕೊಳ್ಳಿ. ಓಕೆ. ಸೊ ಫಸ್ಟ್ ಈ ರೀತಿ ನೀವು ಮಾತಾಡ್ಬೋದು. ಹೇ ರೋಹನ್, ಹೌ ಹ್ಯಾವ್ ಯು ಬೀನ್ ಆಲ್ ದೀಸ್ ಡೇಸ್? ಹೇ ರೋಹನ್, ಹೌ ಹ್ಯಾವ್ ಯು ಬೀನ್ ಆಲ್ ದೀಸ್ ಡೇಸ್ ಅಂದರೆ ಹೇ ರೋಹನ್, ನಾನು ರೋಹನ್ ಅಂತ ಬಳಸಿದ್ದೀನಿ. ಅಲ್ಲಿ ನೀವು ನಿಮಗೆ ಬೇಕಾದವರ ಹೆಸರನ್ನು ಹಾಕ್ಕೊಳ್ಬೋದು. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ಇಷ್ಟು ದಿನಗಳಿಂದ ಎಲ್ಲಿ ಹೋಗಿದ್ದೀರಿ ಅಂತ ಹೇಳ್ಬಿಟ್ಟು ಕೇಳೋದು. ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ತುಂಬ ದಿನಗಳಿಂದ ನಿಮಗೆ ಸಿಕ್ಕಿರೋದಿಲ್ಲ, ಮತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲೋ ಒಂದು ಕಡೆ ಅವರು ನಿಮಗೆ ಸಿಗ್ತಾರೆ. ಆವಾಗ ನೀವು ಈ ರೀತಿ ಕೇಳ್ಬೋದು. ಏನಂತ? ಹೇ ರೋಹನ್, ಹೌ ಹ್ಯಾವ್ ಯು ಬೀನ್ ಸಿನ್ಸ್ ಆಲ್ ದೀಸ್ ಡೇಸ್ ಅಂತ ನಾವು ಕೇಳ್ಬೋದು. ಅಥವಾ ವೇರ್ ಹ್ಯಾವ್ ಯು ಬೀನ್ ಆಲ್ ದೀಸ್ ಡೇಸ್ ಅಂತಲೂ ಕೂಡ ನಾವು ಕೇಳಬಹುದು. ಅಂದರೆ ಇಷ್ಟು ದಿನಗಳಿಂದ ನೀವು ಎಲ್ಲೋಗಿದ್ರಿ, ನನಗೆ ಕಾಣಿಸ್ಲೇ ಇಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್ ಫ್ರೇಸ್ ನಂಬರ್ 2 ನೋಡೋಣ. ಗುಡ್ ಟು ಸಿ ಯು ಅಗೈನ್, ವಾಟ್ ಹ್ಯಾವ್ ಯು ಬೀನ್ ಅಪ್ ಟು ಲೇಟ್ಲಿ? ಗುಡ್ ಟು ಸಿ ಯು ಅಗೈನ್, ವಾಟ್ ಹ್ಯಾವ್ ಯು ಬೀನ್ ಅಪ್ ಟು ಲೇಟ್ಲಿ? ಸೊ ಈ ಒಂದು ಪ್ರೇಸ್ ಅರ್ಥ ಏನಂತಂದರೆ, ನಿಮ್ಮನ್ನು ಮತ್ತೆ ನೋಡಿ ನನಗೆ ಸಂತೋಷವಾಯಿತು. ಇತ್ತೀಚೆಗೆ ಏನು ಮಾಡ್ತಾಯಿದ್ದೀರಾ ಅಂದರೆ, ನೀವು ಕಾಣಿಸ್ಲೇ ಇಲ್ಲ, ಏನು ಮಾಡ್ತಾಯಿದ್ದೀರಾ? ಸೊ ಈ ರೀತಿ ನಾವು ಕೇಳುವುದಕ್ಕಾಗಿ ಕೇಳಿ. ಗುಡ್ ಟು ಸಿ ಯು ಅಗೈನ್, ನಿಮ್ಮನ್ನು ಮತ್ತೊಮ್ಮೆ ನೋಡಿದ್ದು ಸಂತೋಷವಾಯಿತು. ವಾಟ್ ಹ್ಯಾವ್ ಯು ಬೀನ್ ಅಪ್ ಟು ಲೇಟ್ಲಿ ಅಂದರೆ, ಇತ್ತೀಚೆಗೆ ನೀವು ಏನು ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ಕೊಂಡಿದ್ದೀರಾ, ನನಗೆ ಸಿಗ್ತಾನೇ ಇಲ್ಲ, ಕಾಣಿಸ್ತಾನೇ ಇಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್, ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಯು, ಹೌ ಆರ್ ಯು? ನೋಡಿ, ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕಾಣಿಸ್ಬಿಡ್ತಾರೆ. ನೀವು ಆವಾಗ ಈ ರೀತಿ ಹೇಳ್ಬೋದು, ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಯು, ಹೌ ಆರ್ ಯು? ಅಥವಾ ಹೌ ಆರ್ ಯು ಡೂಯಿಂಗ್? ಈ ರೀತಿ ಕೇಳ್ಬೋದು. ಅಂದರೆ ನಾನು ನಿನ್ನ ಬಗ್ಗೆನೇ ನೆನೆಸ್ಕೊಳ್ತಾ ಇದ್ದೆ, ಏನು ಮಾಡ್ತಾಯಿದ್ದೀರಾ? ನೀವು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ದೀರಾ. ಯಾರಾದರೂ ನಿಮ್ಮ ಫ್ರೆಂಡ್ಸು ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಸಿಗ್ತಾರೆ, ಅಥವಾ ಫೋನ್ ಕಾಲ್ ಮಾಡ್ತಾರೆ ನಿಮಗೆ. ಫೋನ್ ಕಾಲ್ ಮಾಡಿದಾಗ ಸೊ ನೀವು ಈ ರೀತಿ ಹೇಳ್ಬೋದು, ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಯು, ಹೌ ಆರ್ ಯು? ಅಥವಾ ಹೌ ಆರ್ ಯು ಡೂಯಿಂಗ್? ಈ ರೀತಿ ನೀವು ಕೇಳ್ಬೋದು. ನೆಕ್ಸ್ಟ್, ಮತ್ತು ಅವ್ರ ಫ್ಯಾಮ್ಲೀಸ್ ಬಗ್ಗೆ ಏನಾದರೂ ನಾವು ಕೇಳಬೇಕು ಅಂತಂದರೆ ಈ ರೀತಿ ಕೇಳ್ಬೋದು, ಹೌ ಈಸ್ ಯುವರ್ ಫ್ಯಾಮ್ಲಿ ಡೂಯಿಂಗ್? ಹೌ ಈಸ್ ಯುವರ್ ಫ್ಯಾಮ್ಲಿ ಡೂಯಿಂಗ್ ಅಂದರೆ, ನಿಮ್ಮ ಕುಟುಂಬ ಹೇಗಿದೆ ಅಂದರೆ, ನಿಮ್ಮ ಕುಟುಂಬದ ಸದಸ್ಯರೆಲ್ಲ ಹೇಗಿದ್ದಾರೆ ಅಂತ ಅದರ ಅರ್ಥ. ಅಂದರೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಹೇಗಿದ್ದಾರೆ. ಹೌ ಈಸ್ ಯುವರ್ ಫ್ಯಾಮ್ಲಿ ಡೂಯಿಂಗ್, ಹೌ ಇಸ್ ಯುವರ್ ಫ್ಯಾಮ್ಲಿ ಡೂಯಿಂಗ್? ಈ ರೀತಿ ಕೇಳಬಹುದು. ನೆಕ್ಸ್ಟ್ ಅದಾದಮೇಲೆ, ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ವರ್ಕ್? ಅವ್ರು ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತಾರೆ, ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿರ್ತಾರೆ, ಟೀಚರಾಗಿ ಕೆಲಸ ಮಾಡ್ತಾಯಿರ್ತಾರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಶಾಲೆಯಲ್ಲಿ, ಅಥವಾ ಇನ್ನು ಬೇರೆ ಅವ್ರು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿರ್ತಾರೆ, ನಿಮಗೆ ಸುಮಾರು ದಿನಗಳ ನಂತರ ಸಿಗ್ತಾರೆ. ಅವಾಗ ಕೇಳಿ, ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ವರ್ಕ್? ನೀವು ಇನ್ನೂ ಅದೇ ಕೆಲಸನೇ ಮಾಡ್ತಾಯಿದ್ದೀರಾ, ಅಥವಾ ಬೇರೆ ಕೆಲಸ ನೋಡ್ಕೊಂಡಿದ್ದೀರಾ? ಅಥವಾ ಇನ್ನೂ ಈ ರೀತಿಯೇ ಕೇಳಿ, ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ಪ್ಲೇಸ್? ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ಪ್ಲೇಸ್? ನೀವು ಅದೇ ಸ್ಥಳದಲ್ಲಿ ಇನ್ನೂ ಕೆಲಸ ಮಾಡ್ತಾಯಿದ್ದೀರಾ, ಅಲ್ಲೇ ಕೆಲಸ ಮಾಡ್ತಾಯಿದ್ದೀರಾ ನೀವು? ಹೀಗೂ ಕೂಡ ಕೇಳ್ಬೋದು. ಅಂದರೆ ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ವರ್ಕ್, ನೀವು ಅದೇ ಕೆಲಸವನ್ನು ಮಾಡ್ತಾಯಿದ್ದೀರಾ, ಅಥವಾ ಆರ್ ಯು ಸ್ಟಿಲ್ ಡೂಯಿಂಗ್ ದಟ್ ಪ್ಲೇಸ್, ನೀವು ಅಲ್ಲೇ ಕೆಲಸ ಮಾಡ್ತಾಯಿದ್ದೀರಾ ಅಂತಕ್ಕಂಥದ್ದಕ್ಕೆ ಇದನ್ನು ಬಳಸ್ಬೋದು. ನೆಕ್ಸ್ಟು ನಾವು
ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಅವ್ರು ಹಾಕಿರ್ತಕ್ಕಂಥ ಪೋಸ್ಟ್ ನೋಡಿರ್ತೀವಿ, ಬರ್ತ್ಡೇ ಪೋಸ್ಟ್ ಆಗಿರ್ಬೋದು, ಮ್ಯಾರೇಜ್ ಪೋಸ್ಟ್ ಆಗಿರ್ಬೋದು, ಏನಾದರೂ ಒಂದು ಪೋಸ್ಟ್ ಹಾಕಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ನೀವು ಕೇಳಿ, ಐ ಸಾ ಯುವರ್ ಪೋಸ್ಟ್ ಅಬೌಟ್ ಯುವರ್ ಬರ್ಡೇ. ಫಾರ್ ಎಕ್ಸಾಂಪಲ್ ನಾನು ತಗೊತಾ ಇದ್ದೀನಿ, ಐ ಸಾ ಯುವರ್ ಪೋಸ್ಟ್ ಅಬೌಟ್ ಬರ್ಡೇ ಆನ್ ಸೋಷಿಯಲ್ ಮೀಡಿಯಾ. ಅಥವಾ ಆನ್ ಫೇಸ್ಬುಕ್, ಆನ್ ಟ್ವಿಟರ್, ಆನ್ ವಾಟ್ಸಪ್, ಎಲ್ಲಾದರೂ ಆಗಲಿ ನೀವು ಈ ರೀತಿ ಕೇಳಿ, ಐ ಸಾ ಯುವರ್ ಪೋಸ್ಟ್ ಅಬೌಟ್ ಯುವರ್ ಬರ್ತ್ಡೇ ಆನ್ ಫೇಸ್ಬುಕ್, ದಟ್ ಲುಕ್ಡ್ ಇಂಟ್ರೆಸ್ಟಿಂಗ್, ದಟ್ ಲುಕ್ಡ್ ನೈಸ್, ದಟ್ ಲುಕ್ಡ್ ಫನ್. ಈ ರೀತಿ ಎಲ್ಲ ಹೇಳ್ಬೋದು. ಕ್ಯಾನ್ ಯು ಟೆಲ್ ಮೀ ಮೋರ್? ಅದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ಹೇಳ್ತೀರಾ? ನಿಮ್ಮ ಬರ್ಡೇ ಪೋಸ್ಟ್ ಒಂದು ನೋಡಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಸೊಗಸಾಗಿತ್ತು, ತುಂಬ ಫನ್ನಾಗಿತ್ತು, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಏನಾದರೂ ಹೇಳ್ತೀರಾ? ಅಥವಾ ಬರ್ಡೇದು ಆಗಿರ್ಬೋದು, ಅಥವಾ ಬೇರೆದು ಕೂಡ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪೋಸ್ಟು ಹಾಕಿರ್ತಾರೆ. ಸೊ ಅದ್ರ ಬಗ್ಗೆ ಈ ರೀತಿ ಕೇಳುವಾಗ, ಐ ಸಾ ಯುವರ್ ಪೋಸ್ಟ್ ಅಬೌಟ್ ಆನ್ ಸೋಷಿಯಲ್ ಮೀಡಿಯಾ, ದಟ್ ಲುಕ್ಡ್ ವೆರಿ ಇಂಟ್ರೆಸ್ಟಿಂಗ್. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಆಸಕ್ತಿದಾಯಕವಾಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕ್ಯಾನ್ ಯು ಟೆಲ್ ಮೀ ಮೋರ್? ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಹಾಗೆ ನೆಕ್ಸ್ಟು ಇನ್ನೂ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಹೊಸ ಜಾಗಕ್ಕೆ ನೀವು ಹೋಗಿರ್ತೀರ. ಸೊ ನಿಮ್ಮ ಫ್ರೆಂಡ್ ಅಥವಾ ನಿಮ್ಗೆ ಗೊತ್ತಿರೋರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ಸಿಗ್ತಾರೆ. ಅಲ್ಲಿ ಈ ರೀತಿ ಕೇಳಿ ಅವ್ರಿಗೆ, ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ? ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ? ನೀವು ಏತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಾ? ಈ ರೀತಿ ಅದನ್ನು ಕೇಳೋಕ್ಕೆ ನಾವು ಇಂಗ್ಲೀಷಲ್ಲಿ ಈ ಫ್ರೇಸನ್ನು ಯೂಸ್ ಮಾಡೋದು. ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ? ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ? ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ? ಇಲ್ಲಿ ನೀವು ಏಕೆ ಬಂದ್ರಿ, ಏತಕ್ಕೆ ಬಂದ್ರಿ, ಯಾವ ಕೆಲಸದ ಮೇಲೆ ಬಂದ್ರಿ ಅಲ್ವಾ? ಇಬ್ಬರಿಗೂ ನ್ಯೂ ಪ್ಲೇಸ್ ಅದು. ಈ ರೀತಿ ನೀವು ಕೇಳ್ಬೋದು. ನೆಕ್ಸ್ಟು ಎಲ್ಲೋ ಒಂದು ಈವೆಂಟಲ್ಲಿ, ಒಂದು ಪಾರ್ಟಿ, ಎಲ್ಲೋ ಒಂದು ಕಡೆ ಬೇರೆ ಒಂದು ಕಡೆ ಸಿಕ್ಕಿದಾಗ ನೀವು ಪಾರ್ಟಿಯಲ್ಲಿ ಸಿಕ್ಕಿದಾಗ ಈ ರೀತಿ ಕೇಳ್ಬೋದು, ಆರ್ ಯು ಎಂಜಾಯಿಂಗ್ ದ ಪಾರ್ಟಿ? ಆರ್ ಯು ಎಂಜಾಯಿಂಗ್ ದ ಪಾರ್ಟಿ? ಅಥವಾ ಎಲ್ಲೋ ಒಂದು ಟೂರಿಸ್ಟ್ ಪ್ಲೇಸಲ್ಲಿ, ಒಂದು ಹೊಸ ಜಾಗದಲ್ಲಿ ನೀವು ಸಿಗ್ತೀರಾ, ಆರ್ ಯು ಎಂಜಾಯಿಂಗ್ ದ ವೆದರ್ ಹಿಯರ್? ಆರ್ ಯು ಎಂಜಾಯಿಂಗ್ ದ ವೆದರ್ ಹಿಯರ್? ಇಲ್ಲಿನ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ? ಈ ರೀತಿ ಆರ್ ಯು ಎಂಜಾಯಿಂಗ್ ದ ಪಾರ್ಟಿ? ನೀವು ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದೀರಾ, ಈ ಪಾರ್ಟಿಗೆ ಬಂದಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಆರ್ ಯು ಎಂಜಾಯಿಂಗ್ ದ ಪಾರ್ಟಿ? ಅಥವಾ ಎಲ್ಲೋ ಒಂದು ಹೊಸ ಜಾಗದಲ್ಲಿ ನಾವಿದ್ದಾಗ ಅಲ್ಲಿ ವೆದರ್ ಕಂಡೀಷನ್ ಬಗ್ಗೆ ನಾವು ಕೇಳಬೇಕಂತಂದರೆ, ಆರ್ ಯು ಎಂಜಾಯಿಂಗ್ ದ ವೆದರ್? ಇಲ್ಲಿನ ಈ ಒಂದು ವಾತಾವರಣವನ್ನು ಆನಂದಿಸ್ತಾ ಇದ್ದೀರಾ? ಈ ರೀತಿ ಕೇಳ್ಬೋದು ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ಒಂದು ವಸ್ತು ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ತಕ್ಕಂಥ ಒಂದು ವಸ್ತು ಬಗ್ಗೆ ನೀವು ಮಾತಾಡ್ಬೋದು. ಸೊ ಆ ವಸ್ತು ನೋಡೋದಕ್ಕೆ ಚೆನ್ನಾಗಿದೆ, ನೀವು ಈ ರೀತಿ ಹೇಳಿ, ದಟ್ಸ್ ನೈಸ್, ವೇರ್ ಡಿಡ್ ಯು ಗೆಟ್ ಇಟ್? ದಟ್ಸ್ ನೈಸ್, ವೇರ್ ಡಿಡ್ ಯು ಗೆಟ್ ಇಟ್? ನೋಡೋದಕ್ಕೆ ತುಂಬ ಸೊಗಸಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಇದನ್ನು? ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಸ್ತು ಅದನ್ನು ನೀವು ಕೇಳ್ಬೋದು. ದಟ್ಸ್ ನೈಸ್, ಅಥವಾ ದಟ್ ಈಸ್ ಎ ನೈಸ್ ಬುಕ್, ದಟ್ ಈಸ್ ಎ ನೈಸ್ ವಾಚ್, ದಟ್ ಈಸ್ ಎ ನೈಸ್ ಗಿಫ್ಟ್. ಈ ರೀತಿ ಏನು ಬೇಕಂತಂದರೂ ನೀವು ಹೇಳಿ. ವೇರ್ ಡಿಡ್ ಯು ಗೆಟ್ ಇಟ್? ಎಲ್ಲಿಂದ ಪಡೆದ್ರಿ, ಅಥವಾ ಎಲ್ಲಿ ಯಾವ ಶಾಪಲ್ಲಿ ಕೊಂಡ್ಕೊಂಡ್ರಿ? ಅದಕ್ಕಾಗಿ ದಟ್ಸ್ ನೈಸ್, ವೇರ್ ಡಿಡ್ ಯು ಗೆಟ್ ಇಟ್ ಅಂತಕ್ಕಂಥ ಫ್ರೇಸ್ ಯೂಸ್ ಮಾಡಿ ಸರಿ ಹೋಗುತ್ತೆ. ನೆಕ್ಸ್ಟ್, ಏನು ನೀವಿಲ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಲ್ವ, ಒಂಥರ ಸರ್ಪ್ರೈಸ್ ನಮಗೆ ಅದು. ಸೊ ಇದ್ದಿದ್ದಂಗೆ ಅವರು ಅಲ್ಲಿ ಕಾಣಿಸ್ತಾರೆ, ನೀವೇ ಎಕ್ಸ್ಪೆಕ್ಟೇಷನ್ ಮಾಡಿರುವುದಿಲ್ಲ. ಸೊ ಆವಾಗ ಕೇಳಿ, ಆರ್ ಯು ಹಿಯರ್ ಫಾರ್? ಆರ್ ಯು ಹಿಯರ್ ಫಾರ್? ಆರ್ ಯು ಹಿಯರ್ ಫಾರ್? ನೀವೇನಿಲ್ಲಿ ಅಲ್ವಾ? ಈ ರೀತಿ ಕೇಳೋದು. ನೀವೇನಿಲ್ಲಿ ಅಂದರೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳೋದನ್ನೇ ಆರ್ ಯು ಹಿಯರ್ ಫಾರ್ ಅಂತ ಕೇಳಿದ್ರು ಕೂಡ ಸಾಕು. ನೆಕ್ಸ್ಟ್ ಇನ್ನೂ ಒಂದು ಪ್ರೇಸ್ ತಗೊಳ್ಳೋಣ. ಸೊ ಅವ್ರ ಹತ್ರ ನಾವು ಎಸ್ ಆರ್ ನೋ ಅಂತ ಕೇಳೋದಲ್ಲ. ಸೊ ಅವ್ರ ಹತ್ರ ಏನಾದರೂ ನಾವು ಹೇಳಿಸ್ಕೋಬೇಕು ಒಂದು ವಿವರಣೆಯೊಂದಿಗೆ ಅಂತಂದರೆ ಈ ರೀತಿ ಕೇಳಿ. ಸೊ ವಾಟ್ ವಾಸ್ ದ ಹೈಲೈಟ್ ಆಫ್ ಯುವರ್ ವೀಕೆಂಡ್? ವಾಟ್ ವಾಸ್ ದ ಹೈಲೈಟ್ ಆಫ್ ಯುವರ್ ವೀಕೆಂಡ್? ಸೊ ನಿಮ್ಮ ವಾರಾಂತ್ಯದ ಬಗ್ಗೆ, ಅದರ ಈ ಒಂದು ಪ್ರಾಮುಖ್ಯತೆಯ ಬಗ್ಗೆ ನನಗೆ ತಿಳಿಸ್ತೀರಾ? ವಾಟ್ ವಾಸ್ ದ ಹೈಲೈಟ್ ಆಫ್ ಯುವರ್ ವೀಕೆಂಡ್? ವಾಟ್ ವಾಸ್ ದ ಹೈಲೈಟ್ ಆಫ್ ಯುವರ್ ವೀಕೆಂಡ್? ನಿಮ್ಮ ವಾರಾಂತ್ಯದ ಬಗ್ಗೆ, ಅಥವಾ ನಿಮ್ಮ ವಾರಾಂತ್ಯದ ಬಗ್ಗೆ, ನಿಮ್ಮ ವೀಕೆಂಡ್ ಬಗ್ಗೆ ನನಗೇನಾದರೂ ಸ್ವಲ್ಪ ಹೇಳ್ತೀರಾ? ಈ ರೀತಿ ಕೇಳ್ಬೋದು. ಸೊ ಈ ಫ್ರೇಸನ್ನು ನಾವು
ಮಾತುಕತೆ ಮುಂದುವರಿಸಲು ಯೂಸ್ ಮಾಡ್ಬೋದು. ಮತ್ತು ಅದಾದಮೇಲೆ ಹೌ ಆರ್ ದ ಥಿಂಗ್ಸ್ ಗೋಯಿಂಗ್ ಅಟ್ ವರ್ಕ್ ದೀಸ್ ಡೇಸ್. ಹೌ ಆರ್ ದ ಥಿಂಗ್ಸ್ ಗೋಯಿಂಗ್ ಅಟ್ ವರ್ಕ್ ದೀಸ್ ಡೇಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ, ನೀವು ಯಾವುದೋ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಹೇಗೆ ನಡೀತಾ ಇದೆ, ಹೇಗೆ ಆಗ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು ಅಂತ ಕೇಳಬೇಕು ಅಂದರೆ ನೀವು ಈ ರೀತಿ ಕೇಳಬೇಕು. ಸೊ ಹೌ ಆರ್ ಥಿಂಗ್ಸ್ ಗೋಯಿಂಗ್ ಅಟ್ ವರ್ಕ್. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನೀವು ಕೇಳ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಇವೆಷ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಫ್ರೇಜಸ್ ತುಂಬ ಚೆನ್ನಾಗಿದೆ. ಸೊ ಯಾವುದೇ ರೀತಿ ನೀವು ಈ ಫ್ರೇಜಸನ್ನು ಯೂಸ್ ಮಾಡ್ಬೋದು, ಇದರಲ್ಲಿ ಏನು ಗೊಂದಲ ಏನಿಲ್ಲ. ಈ ರೀತಿ ಈ ಫ್ರೇಜಸನ್ನು ಯೂಸ್ ಮಾಡಿಕೊಂಡು ನೀವು ಮಾತನಾಡ್ಬೋದು. ಮುಂದಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನೀವು ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್.